ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ವಿದ್ಯಾರ್ಥಿಗಳ ಸಾಗರವೇ ರಾಜ್ಯದ ಬೀದಿ ಬೀದಿಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಭವಿಷ್ಯಕ್ಕಾಗಿ ಬೀದಿಗಿಳಿದು ಧ್ವನಿ ಎತ್ತಾ ಇದ್ದಾರೆ. ಈ ಪ್ರತಿಭಟನೆಯು ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. ಒಂದು ಹಂತಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ಪ್ರತಿಭಟನೆಯ ಉದ್ದೇಶ, ಅದರ ಹಿನ್ನೆಲೆ, ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಗಳ ಸ್ಥಿತಿಗತಿ ಮತ್ತು ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ವಿವರವಾಗಿ ಚರ್ಚಿಸೋಣ. ಈ ವಿಚಾರವನ್ನ ನಿಮ್ಗೆ ಹಂತ ಹಂತವಾಗಿ ಅರ್ಥವಾಗುವಂತೆ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ. ಆದ್ರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ಗಮನವಿಟ್ಟು ನೋಡಿ. ಸಿದ್ದರಾಮಯ್ಯ ಸರ್ಕಾರ ರಾಜ್ಯವನ್ನ ಮುನ್ನಡೆಸುವಲ್ಲಿ ಫೇಲ್ ಆಗಿದ್ಯಾ ಅಥವಾ ಇಲ್ವಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯು ಕರ್ನಾಟಕದ ಯುವಕರ ಆಕ್ರೋಶವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಸರ್ಕಾರಿ ಉದ್ಯೋಗದ ನೇಮಕಾತಿಯಲ್ಲಿ ವಯಸ್ಸಿನ ಮಿತಿಯನ್ನ ಹೆಚ್ಚಿಸುವಂತೆ ಆಗ್ರಹಿಸ್ತಾ ಇರೋದು. ಜೊತೆಗೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಸುಮಾರು 2,76,000 ಸರ್ಕಾರಿ ಹುದ್ದೆಗಳನ್ನ ತಕ್ಷಣವೇ ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಹಾಗಾದ್ರೆ ಎರಡು ವಿಚಾರಗಳು ಯಾಕಿಷ್ಟು ಮುಖ್ಯ? ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಲಕ್ಷಾಂತರ ಯುವಕರು ವರ್ಷಾನುಗಟ್ಟಲೆ ಓದ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ಜೀವನವನ್ನೇ ಒಂದು ಗುರಿಯಾಗಿ ಮೀಸಲಿಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗ ಪಡೆಯೋದಕ್ಕಾಗಿ ಅವರೆಲ್ಲರೂ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಆದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗ್ತಾ ಇದೆ. ಇದರಿಂದ ವಯಸ್ಸಿನ ಮಿತಿಯನ್ನ ಮೀರಿದ ಕಾರಣಕ್ಕೆ ಈ ಯುವಕರಿಗೆ ಅವಕಾಶಗಳು ಕೈ ತಪ್ತಾ ಇದೆ. ಉದಾಹರಣೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಯಸ್ಸಿನ ಮಿತಿ 27ರಿಂದ 30 ವರ್ಷವಾಗಿರಬಹುದು. ಆದ್ರೆ ಕಳೆದ 4ರಿಂದ 5 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ಇದರಿಂದ 25 ವರ್ಷದ ಯುವಕನೊಬ್ಬ ಓದುತ್ತಾ 30 ವರ್ಷವನ್ನ ದಾಟ್ಬಿಟ್ಟಿದ್ದಾರೆ. ಅವನಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶವೇ ಇಲ್ಲ. ಇದು ಕೇವಲ ಒಬ್ಬರ ಕಥೆಯಲ್ಲ, ಲಕ್ಷಾಂತರ ಯುವಕರ ಕಥೆ ಕೂಡ ಇದೇ ರೀತಿ ಇದೆ. ಹೀಗಾಗಿಯೇ ಯುವ ಸಮೂಹ ಇದೀಗ ರೊಚ್ಚಿಗೆದ್ದಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಉದ್ಯೋಗದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸುಮಾರು 2,76,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇದು ರಾಜ್ಯ ಸರ್ಕಾರವೇ ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿರುವ ಅಂಕಿಅಂಶ. ಈ ಖಾಲಿ ಹುದ್ದೆಗಳ ವಿವಿಧ ಇಲಾಖೆಗಳಲ್ಲಿ ಹರಡಿಕೊಂಡಿದೆ. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ಎ ಗ್ರೇಡ್ ನಲ್ಲಿ 16,000 ಹುದ್ದೆಗಳು ಖಾಲಿ ಇವೆ. ಬಿ ಗ್ರೇಡ್ ನಲ್ಲಿ 16,700 ಹುದ್ದೆಗಳು ಖಾಲಿ ಇವೆ. ಸಿ ಗ್ರೇಡ್ ನಲ್ಲಿ 1,66,000 ಹುದ್ದೆಗಳು ಖಾಲಿ ಇವೆ. ಇನ್ನು ಡಿ ಗ್ರೇಡ್ ನಲ್ಲಿ 75,614 ಹುದ್ದೆಗಳು ಖಾಲಿ ಇವೆ. ಈ ಖಾಲಿ ಹುದ್ದೆಗಳು ಕೆಲವು ಪ್ರಮುಖ ಇಲಾಖೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕೃಷಿ ಇಲಾಖೆಯಲ್ಲಿ 6,000 ಹುದ್ದೆಗಳು, ಪಶುಸಂಗೋಪನೆ ಇಲಾಖೆಯಲ್ಲಿ 10,000 ಹುದ್ದೆಗಳು ಖಾಲಿ ಇವೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,000 ಹುದ್ದೆಗಳು ಖಾಲಿ ಇವೆ. ಒಳಾಡಳಿತ ಇಲಾಖೆಯಲ್ಲಿ 26,000 ಹುದ್ದೆಗಳು ಖಾಲಿ ಇವೆ. ಆಘಾತಕಾರಿ ವಿಚಾರ ಏನಂದ್ರೆ, ಶಿಕ್ಷಣ ಇಲಾಖೆಯಲ್ಲಿ 70,000 ಹುದ್ದೆಗಳು ಖಾಲಿ ಇವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,000 ಹುದ್ದೆಗಳು ಖಾಲಿ ಇವೆ. ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆಗಳು ಖಾಲಿ ಇವೆ. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಈ ಖಾಲಿ ಹುದ್ದೆಗಳಿಂದ ಈಗ 2 ರೀತಿಯ ಸಮಸ್ಯೆಗಳು ಎದುರಾಗಿವೆ. ಅದ್ಯಾವ್ಯಾವು ಅಂತ ನೋಡೋದಾದ್ರೆ, ಯುವ ಉದ್ಯೋಗಾಕಾಂಕ್ಷಿಗಳಿಗೆ ಅವಕಾಶಗಳೇ ಇಲ್ಲ. ವರ್ಷಾನುಗಟ್ಟಲೆ ಓದಿದವರಿಗೆ ವಯಸ್ಸಿನ ಮಿತಿಯಿಂದಾಗಿ ಅವಕಾಶಗಳು ಕೈ ತಪ್ತಾ ಇದೆ. ಇನ್ನು ಸಾರ್ವಜನಿಕವಾಗಿ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆಯಿಂದ ಸರ್ಕಾರಿ ಸೇವೆಗಳು ಸರಿಯಾಗಿ ಒದಗ್ತಾ ಇಲ್ಲ. ಉದಾಹರಣೆಗೆ, ಶಿಕ್ಷಣ ಇಲಾಖೆಯಲ್ಲಿ 70,000 ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆಯಿಂದ ಜನರಿಗೆ ಸರಿಯಾಗಿ ಚಿಕಿತ್ಸೆ ದೊರೀತಾ ಇಲ್ಲ. ಹಾಗಾದ್ರೆ ನೇಮಕಾತಿ ಪ್ರಕ್ರಿಯೆಯ ಸಮಸ್ಯೆಗಳು ಏನು? ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗದ ನೇಮಕಾತಿ ಪ್ರಕ್ರಿಯೆಯು ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಕಳೆದ 4ರಿಂದ 5 ವರ್ಷಗಳಿಂದ ಅನೇಕ ಇಲಾಖೆಗಳಲ್ಲಿ ನೇಮಕಾತಿ ನಡೀತಾ ಇಲ್ಲ. ಉದಾಹರಣೆಗೆ, ಪೊಲೀಸ್ ಕಾನ್ಸ್ಟೇಬಲ್, ಪಿಎಸ್ಐ ಮತ್ತು ಶಿಕ್ಷಕರ ಹುದ್ದೆಗಳಿಗಾಗಿ ಯಾವುದೇ ಅಧಿಸೂಚನೆ ಹೊರಬಂದಿಲ್ಲ. ಇನ್ನು ಭ್ರಷ್ಟಾಚಾರ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ ಮತ್ತು ಇತರ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿವೆ. ಇತ್ತೀಚಿನ ಕೆಎಎಸ್ ಪರೀಕ್ಷೆಗಳಲ್ಲಿ ಕನ್ನಡ ಅನುವಾದಗಳು ತಪ್ಪುಗಳಿಂದ ಪರೀಕ್ಷೆಯನ್ನ ರದ್ದುಗೊಳಿಸಲಾಯಿತು. ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ತಾಂತ್ರಿಕ ದೋಷಗಳು ಕೂಡ ಇವೆ. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತಪ್ಪುಗಳು, ಅನುವಾದದ ತೊಡಕುಗಳು ಮತ್ತು ಸರಿಯಾದ ನಿರ್ವಹಣೆಗಳ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ. ಇನ್ನು ಪಾರದರ್ಶಕತೆಯ ಕೊರತೆ ಕೂಡ ಇದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯೇ ಇಲ್ಲ. ಉದಾಹರಣೆಗೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳದಿರುವುದು ನೇಮಕಾತಿಯನ್ನು ವಿಳಂಬಗೊಳಿಸ್ತಾ ಇದೆ. ಇನ್ನು ವಯಸ್ಸಿನ ಮಿತಿ ದೊಡ್ಡ ಸಮಸ್ಯೆಯಾಗಿದೆ. ವಯಸ್ಸಿನ ಮಿತಿಯು ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡ ಸವಾಲಾಗಿದೆ. ಒಂದು ಉದಾಹರಣೆಯನ್ನ ನೋಡೋದಾದ್ರೆ, ಒಬ್ಬ ವಿದ್ಯಾರ್ಥಿಯು 21 ವರ್ಷಗಳಲ್ಲಿ ಪದವಿ ಮುಗಿಸಿ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ಆರಂಭಿಸ್ತಾನೆ. ಅವನು ಬೆಂಗಳೂರಿನ ವಿಜಯನಗರದ ಚಂದ್ರ ಲೇಔಟ್ ನಂತಹ ಕಡೆಗಳಲ್ಲಿ ಕೋಚಿಂಗ್ ಸೆಂಟರ್ ಗಳಿಗೆ ಸೇರ್ಕೊಂಡು ಹಗಲು ರಾತ್ರಿ ಎನ್ನದೆ ಓದ್ತಾನೆ. ಆದ್ರೆ 4ರಿಂದ 5 ವರ್ಷಗಳಾದ್ರೂ ಕೂಡ ನೇಮಕಾತಿ ಪ್ರಕ್ರಿಯೆ ಆರಂಭವಾಗದಿರುವುದು ಅವನ ವಯಸ್ಸು 26ರಿಂದ 27ಕ್ಕೆ ತಲುಪುತ್ತೆ. ಒಂದು ವೇಳೆ ಹುದ್ದೆಯ
ವಯಸ್ಸಿನ ಮಿತಿಯು 27 ಆಗಿದ್ರೆ ಆ ವಿದ್ಯಾರ್ಥಿಯ ಎಲ್ಲಾ ಶ್ರಮ ವ್ಯರ್ಥವಾಗುತ್ತೆ. ಅವನಿಗೆ ಆ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶವೇ ಇರೋದಿಲ್ಲ. ಇದರಿಂದ ಅವನ ಜೀವನದ ಆಸೆಗಳು, ಅವನ ಪೋಷಕರ ತ್ಯಾಗ ಎಲ್ಲವೂ ಕೂಡ ನೀರಿನಲ್ಲಿ ಕೈ ತೊಳೆದಂತಾಗುತ್ತೆ. ಏನೋ ವಿದ್ಯಾರ್ಥಿಗಳ ಈ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗಿದೆ. ವಯಸ್ಸಿನ ಮಿತಿಯನ್ನ ಕನಿಷ್ಠ 5 ವರ್ಷಗಳವರೆಗೆ ಹೆಚ್ಚಿಸಿ, ಇದರ ಜೊತೆಗೆ ಖಾಲಿ ಇರುವಂತಹ ಎಲ್ಲಾ ಹುದ್ದೆಗಳಿಗೆ ತಕ್ಷಣವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿ ಅನ್ನೋದು ಅವರ ಪ್ರತಿಭಟನೆಗೆ ಕಾರಣವಾಗಿದೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಇತರ ನೇಮಕಾತಿ ಸಂಸ್ಥೆಗಳ ಮೇಲೆ ಭ್ರಷ್ಟಾಚಾರ ಆರೋಪಗಳು ಗಂಭೀರವಾಗಿದೆ. ಇತ್ತೀಚಿನ ಕೆಎಎಸ್ ಪರೀಕ್ಷೆಯ ತೊಡಕುಗಳು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಕನ್ನಡ ಅನುವಾದದ ತಪ್ಪುಗಳಿಂದ ಪರೀಕ್ಷೆ ರದ್ದಾಯಿತು. ಮರು ಪರೀಕ್ಷೆಯಲ್ಲೂ ಕೂಡ ತೊಂದರೆಗಳು ಕಂಡು ಬಂದವು. ಇದು ಕೆಪಿಎಸ್ಸಿಯ ನಿರ್ವಹಣೆಯ ಕೊರತೆಯನ್ನ ತೋರಿಸುತ್ತೆ. ಒಬ್ಬ ಪ್ರಮುಖ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೆಪಿಎಸ್ಸಿಯನ್ನ ವಿಸರ್ಜಿಸಬೇಕಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಸಂಸ್ಥೆಯ ದುರ್ಬಲವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆಯ ನೇಮಕಾತಿಯಲ್ಲೂ ಕೂಡ ತೊಂದರೆಗಳಿವೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿಎಸ್ಐ ಪರೀಕ್ಷೆಗಳಲ್ಲಿ ತಾಂತ್ರಿಕ ದೋಷಗಳು, ಲಂಚದ ಆರೋಪಗಳು ಮತ್ತು ಭ್ರಷ್ಟಾಚಾರದ ಕಥೆಗಳು ಸಾಮಾನ್ಯವಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಭರವಸೆಯ ಮೇಲೆ ನೀರು ಸುರಿಯಲಾಗಿದೆ. ಇನ್ನು ಇದರಿಂದ ಸಾರ್ವಜನಿಕ ಸೇವೆಯ ಮೇಲೆ ಗಂಭೀರ ಪರಿಣಾಮಗಳು ಬೀರ್ತಾ ಇದೆ. ಖಾಲಿ ಹುದ್ದೆಗಳಿಂದ ಕೇವಲ ಉದ್ಯೋಗಾಕಾಂಕ್ಷಿಗಳಿಗೆ ಮಾತ್ರವಲ್ಲ, ಸಾಮಾನ್ಯ ಜನರಿಗೂ ತೊಂದರೆಗಳಾಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ 70,000 ಶಿಕ್ಷಕರ ಕೊರತೆಯಿಂದ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆಯಾಗಿದೆ. ಒಬ್ಬ ಶಿಕ್ಷಕನಿಗೆ 50 ರಿಂದ 60 ವಿದ್ಯಾರ್ಥಿಗಳನ್ನು ನಿರ್ವಹಿಸಬೇಕಾಗಿದೆ. ಇದು ಶಿಕ್ಷಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇನ್ನು ಆರೋಗ್ಯ ಇಲಾಖೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. 37,000 ಖಾಲಿ ಹುದ್ದೆಗಳಿಂದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇನ್ನು ಪೊಲೀಸ್ ಇಲಾಖೆಯ ಸ್ಥಿತಿ ಕೂಡ ಹೀಗೆ ಇದೆ. ಸಿಬ್ಬಂದಿ ಕೊರತೆಯಿಂದಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕಷ್ಟಕರವಾಗಿದೆ. ಇದರಿಂದ ಅಪರಾಧಗಳು ಹೆಚ್ಚಾಗ್ತಾ ಇವೆ. ಇನ್ನು ಈ ಖಾಲಿ ಹುದ್ದೆಗಳಿಂದ ಸರ್ಕಾರಿ ಸೇವೆಗಳು ಕುಂಠಿತವಾಗ್ತಾ ಇವೆ. ಜನರು ನಾಳೆ ಬನ್ನಿ, ನಾಡಿದ್ದು ಬನ್ನಿ ಎಂಬಂತಹ ಉತ್ತರವನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಇನ್ನು ಇದರಿಂದ ಸರ್ಕಾರದ ನಿರ್ವಹಣೆಯ ಕೊರತೆ ಕೂಡ ಇದೆ. ರಾಜ್ಯ ಸರ್ಕಾರವು ಈ ಸಮಸ್ಯೆಗಳಿಗೆ ಹಲವಾರು ಕಾರಣಗಳನ್ನು ನೀಡ್ತಾ ಇದೆ. ಉದಾಹರಣೆಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳದಿರುವುದು. ಆದ್ರೆ ಈ ಕಾರಣವು ವರ್ಷಗಟ್ಟಲೆ ವಿಳಂಬಕ್ಕೆ ಸಮರ್ಥನೀಯವಲ್ಲ. ಸರ್ಕಾರವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವುದು ಯುವಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2026ರ ಆರಂಭದಲ್ಲಿ 80,000 ಹುದ್ದೆಗಳಿಗೆ ನೇಮಕಾತಿ ಆರಂಭವಾಗುವುದಾಗಿ ಸರ್ಕಾರ ಹೇಳಿದೆ. ಆದ್ರೆ ಈ ಭರವಸೆಗಳನ್ನ ಜನರು ನಂಬುವ ಸ್ಥಿತಿಯಲ್ಲಿಲ್ಲ. ಇನ್ನು ಬೆಂಗಳೂರಿನ ವಿಜಯನಗರ, ಚಂದ್ರ ಲೇಔಟ್ ನಂತಹ ಕಡೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ ಗಳಲ್ಲಿ ಓದ್ತಾ ಇದ್ದಾರೆ. ಅವರು ತಮ್ಮ ಜೀವನದ ಅತ್ಯಂತ ಮೌಲ್ಯಯುತ ವರ್ಷಗಳನ್ನ ಸರ್ಕಾರಿ ಉದ್ಯೋಗದ ಕನಸಿಗಾಗಿ ಮೀಸಲಿಟ್ಟಿದ್ದಾರೆ. ಆದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಶ್ರಮ ವ್ಯರ್ಥವಾಗ್ತಾ ಇದೆ. ಒಬ್ಬ ವಿದ್ಯಾರ್ಥಿ 21 ವರ್ಷದಲ್ಲಿ ಓದುವುದನ್ನ ಆರಂಭಿಸಿದ್ರೆ 27 ರಿಂದ 28 ವರ್ಷಕ್ಕೆ ಯಾವುದೇ ಉದ್ಯೋಗವಿಲ್ಲದೆ ಆರ್ಥಿಕವಾಗಿ ಅವಲಂಬಿತನಾಗಿರ್ತಾನೆ. ಇದರಿಂದ ಅವನ ಕುಟುಂಬದ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಪೋಷಕರು ತಮ್ಮ ಎಲ್ಲಾ ಆಸೆಗಳನ್ನ ಮಕ್ಕಳಿಗಾಗಿ ತ್ಯಾಗ ಮಾಡಿರ್ತಾರೆ. ಆದ್ರೆ ಈ ವ್ಯವಸ್ಥೆಯಿಂದ ಅವರ ಕನಸುಗಳು ಒಡಿತಾ ಇವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಮತ್ತು ಸಲಹೆಗಳು ಏನು ಅಂತ ನೋಡೋದಾದ್ರೆ, ವಯಸ್ಸಿನ ಮಿತಿಯನ್ನ ಹೆಚ್ಚಿಸಬೇಕಾಗತ್ತೆ. ಈ ಎಲ್ಲಾ ಸರ್ಕಾರಿ ಹುದ್ದೆಗಳಿಗೆ ಕನಿಷ್ಠ 5 ವರ್ಷಗಳ ಕಾಲ ವಯಸ್ಸಿನ ಮಿತಿಯನ್ನ ಹೆಚ್ಚಿಸಬೇಕು. ಇದರಿಂದ ವಿಳಂಬದಿಂದ ಅವಕಾಶ ಕಳೆದುಕೊಂಡವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಇನ್ನು ನೇಮಕಾತಿ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಬೇಕಾಗುತ್ತೆ. 2,76,000 ಖಾಲಿ ಹುದ್ದೆಗಳನ್ನ 1 ವರ್ಷದೊಳಗೆ ಭರ್ತಿ ಮಾಡಲು ಸರ್ಕಾರ ಒಂದು ಟೈಮ್ ಟೇಬಲ್ ಅನ್ನ ರೂಪಿಸಬೇಕು. ಇನ್ನು ಪಾರದರ್ಶಕತೆಯನ್ನ ಖಾತ್ರಿಪಡಿಸಬೇಕಾಗುತ್ತೆ. ಕೆಪಿಎಸ್ಸಿ ಮತ್ತು ಇತರ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಪರೀಕ್ಷೆ ನಿರ್ವಹಣೆಯನ್ನ ತಾಂತ್ರಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕಾಗುತ್ತೆ. ಇನ್ನು ಇತರ ಉದ್ಯೋಗಾವಕಾಶಗಳಿಗೆ ಪ್ರೋತ್ಸಾಹ ನೀಡಬೇಕಾಗುತ್ತೆ. ಸರ್ಕಾರಿ ಉದ್ಯೋಗ ಒಂದೇ ಗುರಿಯಾಗಿರದಂತೆ ಖಾಸಗಿ ಕ್ಷೇತ್ರ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಬೇಕು. ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಯನ್ನು ಒದಗಿಸಬೇಕು. ಇನ್ನು ಈ ವಿಚಾರದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಯಾಗಬೇಕಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಈ ವಿಷಯಕ್ಕೆ ಯೋಗ್ಯವಾದಂತಹ ಕವರೇಜ್ ಸಿಗ್ತಾ ಇಲ್ಲ. ಮಾಧ್ಯಮಗಳು ರಾಜಕೀಯ, ಸಿನಿಮಾ ಅಥವಾ ಇತರ ವಿಚಾರಗಳಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಇವೆ. ಆದ್ರೆ ಯುವಕರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸ್ತಾ ಇಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಚಾರವನ್ನ ಎತ್ತಿ ಹಿಡಿಯುವಂತಹ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬಹುದು. ಇನ್ನು ಯುವಕರಿಗೂ ಕೂಡ ಒಂದು ಸಂದೇಶವಿದೆ. ಸರ್ಕಾರಿ ಉದ್ಯೋಗ ಒಂದೇ ನಿಮ್ಮ ಜೀವನದ ಗುರಿಯಾಗಬಾರದು. ಕರ್ನಾಟಕದ ಜನಸಂಖ್ಯೆ ಕೋಟಿಗಟ್ಟಲೆ ಇದೆ. ಆದ್ರೆ ಸರ್ಕಾರಿ ಉದ್ಯೋಗಗಳು ಕೇವಲ 7 ರಿಂದ 8 ಲಕ್ಷ ಇರೋದ್ರಿಂದ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಸಿಗುವುದು ಅಸಾಧ್ಯ. ಆದ್ರಿಂದ ಖಾಸಗಿ ಕ್ಷೇತ್ರ, ಉದ್ಯಮಶೀಲತೆ ಮತ್ತು ಇತರ ಕ್ಷೇತ್ರಗಳನ್ನ ಗುರುತಿಸಿ ನಿಮ್ಮ ಜೀವನವನ್ನ ಒಂದು ಕನಸಿಗಾಗಿ ವ್ಯರ್ಥ ಮಾಡ್ಕೊಳ್ಬೇಡಿ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವುದರ ಜೊತೆಗೆ ಇತರ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಿ. ಇದರಿಂದ ಯಾವುದೇ ಸಂದರ್ಭದಲ್ಲಿ ನೀವು ಕೂಡ ಸ್ವಾವಲಂಬಿಯಾಗಿರಬಹುದು. ಇನ್ನು ರಾಜಕೀಯ ಜವಾಬ್ದಾರಿ ಏನು ಅಂತ ನೋಡೋದಾದ್ರೆ, ರಾಜ್ಯದ ಶಾಸಕರು ಮತ್ತು ಜನಪ್ರತಿನಿಧಿಗಳು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ವಿಧಾನಸಭೆಯಲ್ಲಿ ಈ ಸಮಸ್ಯೆಯನ್ನು ಚರ್ಚಿಸಿ ತಕ್ಷಣದ ಕ್ರಮಕ್ಕೆ ಒತ್ತಾಯಿಸಬೇಕು. ಆದ್ರೆ ದುರಾದೃಷ್ಟವಶಾತ್ ಈ ವಿಷಯಕ್ಕೆ ಯೋಗ್ಯ ಗಮನ ಸಿಗ್ತಾ ಇಲ್ಲ. ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಯುವಕರ ಭವಿಷ್ಯಕ್ಕಾಗಿ ಕೆಲಸ ಮಾಡಬೇಕು. ಇನ್ನು ಈ ಪ್ರತಿಭಟನೆಯು ಒಂದು ಆರಂಭವಷ್ಟೇ. ರಾಜ್ಯ ಸರ್ಕಾರವು ಈಗಲಾದ್ರೂ ಎಚ್ಚೆತ್ತುಕೊಂಡು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ವಯಸ್ಸಿನ ಮಿತಿಯನ್ನ ಹೆಚ್ಚಿಸಬೇಕು ಮತ್ತು ನೇಮಕಾತಿ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ನಡೆಸಬೇಕು. ಜೊತೆಗೆ ಯುವಕರಿಗೆ ಇತರ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಇದರಿಂದ ಕರ್ನಾಟಕದ ಯುವ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಬೇಕಾಗಿದೆ. ಇನ್ನು ಈ ವಿಡಿಯೋದ ಮೂಲಕ ನಮ್ಮ ಕರ್ನಾಟಕದ ಯುವಕರ ಆಕ್ರೋಶವನ್ನ, ಅವರ ಹೋರಾಟವನ್ನ ಮತ್ತು ಸರ್ಕಾರದ ನಿರ್ಲಕ್ಷ್ಯವನ್ನ ಚರ್ಚಿಸಿದ್ದೀವಿ.
ಈ ಸಮಸ್ಯೆ ಕೇವಲ ವಿದ್ಯಾರ್ಥಿಗಳದ್ದಷ್ಟೇ ಅಲ್ಲ, ಇಡೀ ರಾಜ್ಯದ ಭವಿಷ್ಯದ ವಿಷಯ. ರಾಜ್ಯ ಸರ್ಕಾರವು ಈಗಲಾದ್ರೂ ಎಚ್ಚೆತ್ತುಕೊಂಡು ಯುವಕರ ಭವಿಷ್ಯವನ್ನ ರಕ್ಷಿಸಬೇಕು. ನೀವು ಈ ವಿಚಾರದ ಬಗ್ಗೆ ಏನ್ ಯೋಚಿಸ್ತಾ ಇದ್ದೀರಿ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.